Welcome back to my channel. SSLC 2021 Maths MCQ 11 days plan chapter wise discuss ಮಾಡ್ತಾ ಬರ್ತಾ ಇದೀನಿ. ಇವತ್ತು ಡೇ 7 ನಾನು ಡಿಸ್ಕಸ್ ಮಾಡ್ತಿರೋಂತ ಲೆಸನ್ ಕೋಆರ್ಡಿನೇಟ್ ಜಾಮೆಟ್ರಿ. ಈಗ ಆಲ್ರೆಡಿ ನಾನು ಕಾನ್ಸೆಪ್ಟ್ ಬೇಸ್ಡ್ ಚಾಪ್ಟರ್ ವೈಸ್ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಈಗ ಆಲ್ರೆಡಿ ನಾನು ಕೋಆರ್ಡಿನೇಟ್ ಜಾಮೆಟ್ರಿ ಇಂದ ಸುಮಾರು ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಿದೀನಿ. ಅದರಲ್ಲೂ ಕೆಲವೊಂದು ಈಸಿ ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ. ಇವತ್ತಿನ ಸೆಷನ್ ಅಲ್ಲಿ ಜಸ್ಟ್ ಒಂದು ರಿವೈಸ್ ಮಾಡೋಣ, ಯಾವ್ಯಾವ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು, ಜೊತೆಗೆ ಕ್ವೆಶ್ಚನ್ಸ್ ಯಾವ ತರ ಕೊಟ್ರೆ ನೀವು ಹೇಗೆ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಅಂತ ಹೇಳಿ ಇನ್ನೊಂದ್ಸರಿ ರಿವೈಸ್ ಮಾಡ್ತಾ ಹೋಗ್ತೀನಿ. ಒಂದ್ಸರಿ ಆ ಫಾರ್ಮುಲಾ ಈಸಿ ಫಾರ್ಮುಲಾ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ಯಾವ ತರ ಅನ್ನೋದನ್ನ ಒಂದ್ ಕಡೆ ನೋಟ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಲೆಸನ್ ಇಂದ ಕೇಳೋಂತ 3 ಅಥವಾ 4 ಕ್ವೆಶ್ಚನ್ಸ್ ನ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಫಸ್ಟ್ ನಾನು ಕ್ವೆಶ್ಚನ್ಸ್ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಬಿಕಾಸ್ ಈ ಕಂಪ್ಲೀಟ್ ಲೆಸನ್ ಡಿಪೆಂಡ್ ಆಗಿರೋದೇ ಫಾರ್ಮುಲಾ ಮೇಲೆ. ಯಾವ್ಯಾವ ಫಾರ್ಮುಲಾ ಬರುತ್ತೆ, ಯಾವ್ಯಾವ ಫಾರ್ಮ್ಯಾಟ್ ಅಲ್ಲಿ ನೀವು ಚೇಂಜ್ ಮಾಡಿ ಬರಿಬೇಕಾಗತ್ತೆ ಅನ್ನೋದನ್ನ ಕೂಡ ನಾನು ಹೇಳ್ತಾ ಬರ್ತೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪಾಯಿಂಟ್ ಆರಿಜಿನ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ P(x, y) ಅಂಡ್ ಆರಿಜಿನ್ ಅಂತ ಕೊಟ್ರೆ ಯಾವ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ ಫಸ್ಟ್ ಫಾರ್ಮುಲಾ. ಓಕೆ, ವೆನ್ ಅ ಪಾಯಿಂಟ್ P(x, y) ಅಂಡ್ ದಿ ಆರಿಜಿನ್ ಅಂತ ನೋಡಿ, ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಆರಿಜಿನ್ ಅಂತ ಕೊಟ್ರೆ ಜಸ್ಟ್ ಆ ಕೊಟ್ಟಿರೋ ನಂಬರ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಸ್ಕ್ವೇರ್ ರೂಟ್, ಅಥವಾ ಇನ್ಸ್ಟೆಡ್ ಆಫ್ ಎಕ್ಸ್ ಅಂಡ್ ವೈ ನಿಮಗೆ ಎ ಅಂಡ್ ಬಿ ಕೊಡ್ಬೋದು, ಅಥವಾ ಆಲ್ಫಾ ಬೀಟಾ ಅಂತ ಕೊಡ್ಬೋದು, ಅಥವಾ P(q) ಅಂತ ಹೇಳಿ ಕೊಡ್ಬೋದು. ಎನಿ ಚೇಂಜಸ್ ಇನ್ಸ್ಟೆಡ್ ಆಫ್ ಎಕ್ಸ್ ಅಂಡ್ ವೈ ಇದ್ರೆ ಜಸ್ಟ್ ನೋಡಿ, ಇಲ್ಲಿ ಇದೆ ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಆಲ್ಫಾ ಬೀಟಾ ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್, ಈ ತರ ಚೇಂಜ್ ಮಾಡಿ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ನಂಬರ್ಸ್ ಕೊಡ್ತಾರೆ. ಲೈಕ್ 3, 4 ಅಂತ ಕೊಟ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 16 ಪ್ಲಸ್ 9 25, ರೂಟ್ 25 5 ಯೂನಿಟ್ಸ್, ಈ ತರ ಬರುತ್ತೆ. ಓಕೆ, ಇದು ಫಸ್ಟ್ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಾಗಿರೋದು ವೆನ್ ಅ ಪಾಯಿಂಟ್ ಅಂಡ್ ಆರಿಜಿನ್ ಇಸ್ ಗಿವನ್. ನೆಕ್ಸ್ಟ್ ಬಂದ್ರೆ ಸೆಕೆಂಡ್ ಒನ್, 2 ಪಾಯಿಂಟ್ ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ P(x1, y1) ಅಂಡ್ Q(x2, y2), ಈ ತರ 2 ಪಾಯಿಂಟ್ಸ್ ಕೊಟ್ಬಿಟ್ರೆ ಅವಾಗ ಫಾರ್ಮುಲಾ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ನೋಡಿ, ನಾನು ಫಾರ್ಮುಲಾ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನ್ಸ್ ನಾನು ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾನು ಮುಂಚೆನೆ ಯಾವ್ಯಾವ ಫಾರ್ಮುಲಾ ಅಂದ್ರೆ ಫಾರ್ಮುಲಾದಲ್ಲಿ ನೀವೇನ್ ಸಬ್ಸ್ಟಿಟ್ಯೂಷನ್ ಇರಲ್ಲ, ಯಾವುದೇ ಇರೋದಿಲ್ಲ, ಜಸ್ಟ್ ಆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಐಡೆಂಟಿಫೈ ಮಾಡೋದು. ಹೌದಾ? ಹಾಗಾಗಿ ನಾನು ಜನರಲ್ ಆಗಿ ಒನ್ ಟೈಮ್ ಹೇಳ್ತಾ ಇದ್ದೀನಿ. ಸೊ ಆರಿಜಿನ್ ಕೊಟ್ರೆ ಡೈರೆಕ್ಟ್ ಆಗಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅದೇ 2 ಪಾಯಿಂಟ್ಸ್ ಕೊಟ್ರೆ ಸೊ x2 minus x1 ನೋಡಿ, 2 minus 1 ನೆನ್ಪಿಟ್ಕೊಳ್ಳಿ, 2 minus 1 whole square, x2 minus x1 whole square ಪ್ಲಸ್ y2 minus y1 whole square. x y ಕಂಬೈನ್ ಆಗಿಲ್ಲ, x ಬೇರೆ y ಬೇರೆ. ಓಕೆ, ಇದು ಯಾವಾಗ 2 ಪಾಯಿಂಟ್ಸ್ ಕೊಟ್ಟಾಗ. ಅದೇ ನೆಕ್ಸ್ಟ್ ಬಂದ್ರೆ ಮಿಡ್ ಪಾಯಿಂಟ್ ಅಂತ ಬಂದ್ರೆ, ಮಿಡ್ ಪಾಯಿಂಟ್ ಅನ್ನೋ ವರ್ಡ್ ಇದ್ರೆ ಕ್ವೆಶನ್ ಅಲ್ಲಿ ಮಿಡ್ ಪಾಯಿಂಟ್ ಅಂತ ಬಂದ್ರೆ, ಇದರಲ್ಲೂ ಅಷ್ಟೇ ಮಿಡ್ ಪಾಯಿಂಟ್ ಅಲ್ಲಿ ನಿಮ್ಗೆ 2 ಕೋಆರ್ಡಿನೇಟ್ಸ್ ಕೊಟ್ಟಾರೆ, x1 y1 ಇನ್ನೊಂದು x2 y2 ಅಂತ 2 ಕೋಆರ್ಡಿನೇಟ್ಸ್ ಕೊಡ್ತಾರೆ. ಅವಾಗ ಡೈರೆಕ್ಟ್ ಆಗಿ ನೀವೇನ್ ಬರೀತೀರಾ? x1 ಪ್ಲಸ್ x2/2 y1 ಪ್ಲಸ್ y2/2 ಆವರೇಜ್ ತರ ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ವೆನ್ ಇಟ್ ಮಿಡ್ ಪಾಯಿಂಟ್ ಅಂತ ಇದ್ರೆ x1 ಪ್ಲಸ್ x2/2 y1 ಪ್ಲಸ್ y2/2. ಓಕೆ, ನೆಕ್ಸ್ಟ್ ಬಂದ್ರೆ ರೇಷಿಯೋ, 2 ಕೋಆರ್ಡಿನೇಟ್ಸ್ ಕೊಟ್ಟು ರೇಷಿಯೋ ಇದ್ರೆ, ಲೈಕ್ ರೇಷಿಯೋ 3:1, 4:2, ಈ ತರ ರೇಷಿಯೋ ರಿಲೇಟೆಡ್ ಆಗಿ ಬಂದ್ರೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ಸೆಕ್ಷನ್ ಫಾರ್ಮುಲಾ. ಯಾವ್ದು ಸೆಕ್ಷನ್ ಫಾರ್ಮುಲಾ? P(x, y) ಅಂತ ಹೇಳಿ ಕೊಟ್ರೆ ಇದರಲ್ಲಿ ರೇಷಿಯೋ ಯೂಶಲಿ ನಾವು ತಗೊಳ್ಳೋದು m1:m2 ಅಂತ, ಅಥವಾ m1 ಬದಲಾಗಿ ನಿಮ್ಗೆ m:n ಅಂತಾನು ಕೊಡ್ಬೋದು. ಆಗೇನ್ ಫಾರ್ಮುಲಾ ನೋಡಿ, m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2 ನೆನ್ಪಿಟ್ಕೊಳ್ಳಿ. ಓಕೆ, ಅಥವಾ ಅದರಲ್ಲೇ y ಕೋಆರ್ಡಿನೇಟು ಬರುತ್ತೆ, ಏನು? m1y2 ಪ್ಲಸ್ m2y1 ಬೈ m1 ಪ್ಲಸ್ m2. ನೋಡಿ, ಇದು ಆಗತ್ತೆ. ಓಕೆ, ಸೊ ನಿಮ್ಗೆ ಇಲ್ಲಿ 2 ಕೋಆರ್ಡಿನೇಟ್ ನಾವು ತಗೊಳ್ಳೋದಾದ್ರೆ ನೋಡಿ, ಈ ತರ 2 ಕೋಆರ್ಡಿನೇಟ್ ಬರುತ್ತೆ. ಸೊ P(x, y) ಅಂದ್ರೆ m1x2 ಪ್ಲಸ್ m2x1 1 2 2 1 ಡಿವೈಡೆಡ್ ಬೈ 1 ಪ್ಲಸ್ 2. ಇಲ್ಲೂ ಅಷ್ಟೇ 1 2 2 1 ಡಿವೈಡೆಡ್ ಬೈ 1 ಪ್ಲಸ್ 2. ಸೊ ಇದೇನಾಯ್ತು? ಇದು ಸೆಕ್ಷನ್ ಫಾರ್ಮುಲಾ. ಯಾವಾಗ ಸೆಕ್ಷನ್ ಫಾರ್ಮುಲಾ ಸೆಲೆಕ್ಟ್ ಮಾಡ್ಕೋತೀರಾ? ಕೋಆರ್ಡಿನೇಟ್ಸ್ ಮತ್ತೆ ರೇಷಿಯೋ ಕೊಟ್ರೆ. ಓಕೆ, ಇನ್ನ ಲಾಸ್ಟ್ ಇದರಲ್ಲಿ ಬರುವಂತ 5th ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್.
ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ, ಅದರಲ್ಲಿ ಕೊಲಿನಿಯರ್ ಅನ್ನೋ ವರ್ಡ್ ಇದ್ರೆ ನೀವು ಏರಿಯಾ ಏನ್ ತಗೋತೀರಾ, 0 ತಗೋತೀರಾ. ಈ ಕೆಲವೊಂದು ಪಾಯಿಂಟ್ಸ್ ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಬಿಕಾಸ್ ನಾನು ಈ ಫಾರ್ಮುಲಾ ರಿಲೇಟೆಡ್ ಯಾವುದೇ ಕ್ವೆಶನ್ಸ್ ಕೊಟ್ಟಿಲ್ಲ. ವಿಚ್ ಇಸ್ ದ ಫಾರ್ಮುಲಾ ವೆನ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್ ಅಂಡ್ ಆರಿಜಿನ್ ಡಿಸ್ಟೆನ್ಸ್ ಬಿಟ್ವೀನ್ ಅಂದಾಗ ಈ ಫಾರ್ಮುಲಾ ರಿಲೇಟೆಡ್ ಆ ಕ್ವೆಶನ್ಸ್ ಇಲ್ಲ. ಜಸ್ಟ್ ಒಂದ್ಸರಿ ಅಷ್ಟು ಫಾರ್ಮುಲಾ ಈ ಲೆಸನ್ ಇಂದ ಬರುವಂತದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ x1 ಬರ್ಬೇಕು. x1 ಟ್ರಯಾಂಗಲ್ ಅಂತ ನಾವು ತಗೊಂಡಾಗ ವಿ ವಿಲ್ ಗೆಟ್ 3 ಕೋಆರ್ಡಿನೇಟ್ಸ್ ಅಂದ್ರೆ x1 y1 x2 y2 x3 y3 ಈ ತರ 3 ಕೋಆರ್ಡಿನೇಟ್ಸ್ ಬರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಫಸ್ಟ್ x1 ಆದ್ಮೇಲೆ y2 ಮೈನಸ್ y3 ಪ್ಲಸ್ x2 ಹೋಗ್ತೀರಾ. x2 ಹೋದ್ರೆ ಇಲ್ಲಿ ಏನಿದೆ, 2 ಆದ್ಮೇಲೆ ಏನ್ ಬರುತ್ತೆ, 3 y3 ಮೈನಸ್ y1 ಮತ್ತೆ x3 ಹೋದ್ರೆ y1 ಮೈನಸ್ y2. ನೋಡಿ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ನೋಡಿ 1 2 3 2 3 1 3 1 2 x1 ಇಂಟು y2 ಮೈನಸ್ y3 ಸಬ್ಟ್ರಾಕ್ಷನ್ ಆಗೋದು y ಕೋಆರ್ಡಿನೇಟ್ಸ್, ಮಲ್ಟಿಪ್ಲೈ ಆಗೋದು x ಕೋಆರ್ಡಿನೇಟ್. ನೆನ್ಪಿಟ್ಕೊಳ್ಳಿ, x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ನೋಡಿ ಇಷ್ಟರಲ್ಲಿ ಒಂದು ಫಾರ್ಮುಲಾ ರಿಲೇಟೆಡ್ ಆಗಿ ಕೊಡೋ ಅಂತ ಚಾನ್ಸಸ್ ಇದೆ. ಇಷ್ಟರಲ್ಲಿ ಒಂದು, ಯಾಕಂದ್ರೆ ಕೊಡೋ ಅಂತ ಕ್ವೆಶನ್ಸ್ ಅಲ್ಲಿ ನೀವು ಯಾವುದೇ ಡಿಸ್ಟ್ರಿಕ್ಟ್ ಪೇಪರ್ ಬೋರ್ಡ್ ರಿಲೀಸ್ ಮಾಡಿರುವಂತ 2 ಪೇಪರ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಫಾರ್ಮುಲಾ ಕೇಳಿದ್ದಾರೆ. ಸೆಕ್ಷನ್ ಫಾರ್ಮುಲಾ ಇರ್ಬೋದು, ಡಿಸ್ಟೆನ್ಸ್ ಫಾರ್ಮುಲಾ ಇರ್ಬೋದು, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆ, ಇದಿಷ್ಟು ಫಾರ್ಮುಲಾ ಬೇಸಿಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಕೇಳ್ತಾರೆ. ಜೊತೆಗೆ ಸಮ್ ಬೇಸಿಕ್ಸ್, ನಿಮ್ಗೆ ಗ್ರಾಫ್ ರಿಲೇಟೆಡ್ ಪಾಯಿಂಟ್ಸ್ ಎಲ್ಲಿ ತಗೊಂಡ್ರೆ ಏನಾಗುತ್ತೆ ಅನ್ನೋದೊಂದು ಕಾಮನ್ ಸೆನ್ಸ್ ಗ್ರಾಫ್ ರಿಲೇಟೆಡ್ ಗೊತ್ತಿದ್ರೆ ಈಸಿಯಾಗಿ ಈ ಲೆಸನ್ ಇಂದ ನೀವು ಸ್ಕೋರ್ ಮಾಡ್ಬೋದು. ಈಗ ನೋಡಿ, ಈ ಕಾನ್ಸೆಪ್ಟ್ಸ್ ಮೇಲೆ ಯಾವ್ಯಾವ ತರ ಕ್ವೆಶನ್ಸ್ ಕೊಟ್ರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ -4, -7 ಫ್ರಮ್ ದಿ ವೈ ಆಕ್ಸಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ನೋಡಿ, ಇಲ್ಲಿ 2 ವರ್ಡ್ಸ್ ನ ನೆನ್ಪಿಟ್ಕೊಳ್ಳಿ. ಫ್ರಮ್ ಎಕ್ಸ್ ಆಕ್ಸಿಸ್ ಅಂತಿದ್ರೆ ವೈ ಕೋಆರ್ಡಿನೇಟ್ ನ ತಗೋಬೇಕು. ಫ್ರಮ್ ವೈ ಆಕ್ಸಿಸ್ ಅಂತ ಇದ್ರೆ ಎಕ್ಸ್ ಕೋಆರ್ಡಿನೇಟ್ ನ ತಗೋಬೇಕು. ಆಯ್ತಾ? ಈಗ ನೋಡಿ, ಫ್ರಮ್ ವೈ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ವೈ ಆಕ್ಸಿಸ್ ಅದರಲ್ಲೂ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಫ್ರಮ್ ವೈ ಆಕ್ಸಿಸ್ ದಿ ಪಾಯಿಂಟ್ -4, 7 ಏನಾಗುತ್ತೆ ಡಿಸ್ಟೆನ್ಸ್ ಅಂತ. ಫ್ರಮ್ ವೈ ಆಕ್ಸಿಸ್ ಡಿಸ್ಟೆನ್ಸ್ ಏನಾಗುತ್ತೆ ಅಂತಂದ್ರೆ, ಫ್ರಮ್ ವೈ ಆಕ್ಸಿಸ್ ಅಂತ ಹೇಳಿರೋದ್ರಿಂದ ನಾವೇನ್ ತಗೋಬೇಕು, ಎಕ್ಸ್ ಕೋಆರ್ಡಿನೇಟ್ ಇದೆ, -4 ಇದೆ. ಹಾಗಾದ್ರೆ ನೀವು -4 ಅಂತ ಮಾರ್ಕ್ ಮಾಡಬಾರ್ದು. ನೆನಪಲ್ಲಿರ್ಲಿ, ಡಿಸ್ಟೆನ್ಸು ನಾವು ಯಾವತ್ತಾದ್ರೂ -4 ಕಿಲೋಮೀಟರ್ ಅಂತ ಹೇಳಿದೀವ, ಅಥವಾ -4 ಅಥವಾ -10 ಕಿಲೋಮೀಟರ್ ಅಂದ್ರೆ ನಾವು ಆರ್ ನಾಟ್ ಮೆನ್ಷನಿಂಗ್ ಎನಿ ಡಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್. ಏರಿಯಾನ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ವಿ ಆರ್ ನಾಟ್ ಮೆನ್ಷನಿಂಗ್ ದೆಮ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಅಲ್ಲಿ ನಾವು ಮೆನ್ಷನ್ ಮಾಡಲ್ಲ. ಸೊ ನೀವು ಇಲ್ಲಿ ಏನ್ ಬರೀಬೇಕು, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್, ಇಲ್ಲಿ -4 ಆಗಿದ್ರು ನೀವು ಯಾವುದಕ್ಕೆ ಆನ್ಸರ್ ಮಾಡಬೇಕು, +4ಗೆ. -4ಗೆ ಹಾಕಬಾರ್ದು, ವಿಚ್ ಇಸ್ ರಾಂಗ್. ಓಕೆ, ಸೊ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಪಾಸಿಟಿವ್. ಸೊ 4 ಯೂನಿಟ್ಸ್ ಅಂತ ಹಾಕಿ. -4 ಇದ್ರೆ 4ಗೆ ಹಾಕಿ, -7 ಇದ್ರೆ 7ಗೆ ಹಾಕಿ, ಅಥವಾ -3 ಇದ್ರೆ 3ಗೆ ಹಾಕಿ, ಅಲ್ಲಿ 3 ಇದ್ರೆ 3ನೇ. ಒಟ್ನಲ್ಲಿ ಏನು ಅಂತಂದ್ರೆ ದ ಡಿಸ್ಟೆನ್ಸ್ ಮಸ್ಟ್ ಬಿ ಇನ್ ಪಾಸಿಟಿವ್. ನೋಡಿ -4 ಕೊಟ್ಟಿದ್ದಾರೆ ಅಂತ ನೀವು -4ಗೆ ಮ್ಯಾಮ್ ನೀವು ಹೇಳಿದ್ರಲ್ವಾ ವೈ ಆಕ್ಸಿಸ್ ಅಂತ ಕೊಟ್ರೆ ಎಕ್ಸ್ ಕೋಆರ್ಡಿನೇಟ್, ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ -4 ಹಾಕದೆ ಅಂತ ಅವ್ರು ಬರೀ ಪಾಯಿಂಟ್ ಅಂತ ಕೇಳಿದ್ರೆ, ವಿಚ್ ಇಸ್ ದ ಪಾಯಿಂಟ್ ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ರೆ ಯು ಕ್ಯಾನ್ ಮಾರ್ಕ್ -4. ಬಟ್ ಸ್ಪೆಸಿಫಿಕಲಿ ಡಿಸ್ಟೆನ್ಸ್ ಅನ್ನು ವರ್ಡ್ ಇದ್ರೆ, ಡಿಸ್ಟೆನ್ಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್. ಸೊ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ positive number, which is the x coordinate here -4, but the distance is positive, we are going for +4. ಕ್ಲಿಯರ್ ಆಯ್ತು ಅನ್ಕೋತೀನಿ. ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿಲಿ, ಈಗ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಈ ಡೌಟ್. ಓಕೆ, ಹಾಗಾದ್ರೆ ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೊಟ್ರೆ ಟೇಕ್ y coordinate, if it is from y axis take x coordinate, but if they specify distance select the positive number. The same number you are going to select the positive value. Okay, I think it's clear. Let's go for second question. Yeah, in the graph measure of OB is anta keltare. Measure of OB, look here, first let us consider there distance find out ಅಥವಾ coordinates ನೋಡೋಣ. ನೋಡಿ ಇಲ್ಲಿ ಏನು ಕೋಆರ್ಡಿನೇಟ್ ಇದೆ, ಇಲ್ಲಿ OB ಅಂತಂದ್ರೆ O is origin ಅಂದ್ರೆ 0, ನ. What is B ನೋಡಿ ಇಲ್ಲಿ this is 1 2 3, ಇಲ್ಲೂ ಅಷ್ಟೇ ನೋಡಿ 1 2 3 4. ಸೊ ಇಟ್ ಬಿಕಮ್ಸ್ 3, 4. ಸೊ ಈಗ ತಾನೇ ಹೇಳಿದ್ವಿ, ಆರಿಜಿನ್ ಮತ್ತೆ ಒಂದು ಪಾಯಿಂಟ್ ಕೊಟ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ಕೊಟ್ಟಿರೋ ಪಾಯಿಂಟ್ ನ ಸ್ಕ್ವೇರ್ ಮಾಡ್ಬೇಕಂದ್ರೆ 3² + 4² ಎಷ್ಟಾಗುತ್ತೆ, 9 + 16 √25 which is equal to 5 ಯೂನಿಟ್ಸ್. ನೋಡಿ ಸಿಂಪಲ್ ಆಗಿದೆ.
ಈ ತರ ಕೊಟ್ಟಾಗ ಜಸ್ಟ್ ಯು ಫೈಂಡ್ ದಿ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಬಟ್ ಸ್ಪೆಸಿಫಿಕಲಿ ದರ್ ಸ್ಟ್ರೆಸ್ಸಿಂಗ್ ಫ್ರಮ್ ದಿ ಒ ಬಿ ಅಂತಂದ್ರೆ ಓ ಇಸ್ ಆರಿಜಿನ್. ಸೊ ಒಂದು ಪಾಯಿಂಟ್ ಟು ಆರಿಜಿನ್ ಮಧ್ಯೆ ಡಿಸ್ಟೆನ್ಸ್ ಅಂದಾಗ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ಸ್ಕ್ವೇರಿಂಗ್ ದೇರ್ ನಂಬರ್ಸ್, ಆಡಿಂಗ್. ಸೊ ರೂಟ್ ಆಫ್ 3 square plus 4 square which is equal to root 25. Root 25 is 5 units. Okay. Next question. Distance between the points A 4, 5 and B 3, 7 ಅಂತ ಹೇಳಿ ಕೊಟ್ಟಿದ್ದಾರೆ. So again what we have to do, this is when they give 2 points we have to go for distance formula x2 minus x1 y2 minus y1. ಆಮೇಲೆ ಅವೆಲ್ಲ ಫಾರ್ಮುಲಾ ಏನು ಬರ್ಕೊಂಡು ಕೂತ್ಕೊಳ್ಳೋದು ಏನು ಬೇಡ, ಯಾಕಂದ್ರೆ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಏನು ಕೊಡಲ್ಲ ಫಾರ್ಮುಲಾ ಬರೆಯೋಕ್ಕೆ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಬೇಕಾದ್ರೆ ನೀವು ಇದು ಹಿಂಗೆ ಬರ್ಕೊಬಿಡು, x1 y1 x2 y2 ಅಂತ ಬರ್ಕೊಳ್ಳಿ. ಓಕೆ, ಈಗ ನೋಡ್ಕೊಳ್ಳಿ, x2 minus x1 3 minus 4 ಎಷ್ಟಪ್ಪ, 3 minus 4 minus 1 square plus 7 minus 5. ನೋಡಿ ಇಲ್ಲಿ 7 minus 5 it is 2 square. ಇಲ್ಲೇ ನೋಡಿ ಏನಾಗುತ್ತೆ, ಆಮೇಲೆ ನೆಗೆಟಿವ್ ನ ಸ್ಕ್ವೇರ್ ಮಾಡಿದ್ರು ಪಾಸಿಟಿವ್ ಅನ್ನೋದನ್ನ ಮರಿಬೇಡಿ. ಇದನ್ನ ಮೈಂಡ್ ಅಲ್ಲೇ ನೀವು ಮಾಡ್ಬೋದು. ನೋಡಿ 3 minus 4 minus 1 square minus 1 square 1, 7 minus 5 2, 2 square is 4, 4 plus 1 ಎಷ್ಟಾಯ್ತು 5. ಇಲ್ಲೇ ನೋಡಿ minus 1 it is 1, 4 ಎಷ್ಟಾಯ್ತು root 5 units which is option C. ಡೈರೆಕ್ಟ್ ಆಗಿ ನೀವು ಇಲ್ಲೂ ಅಷ್ಟೇನೆ ಹೇಳ್ತಿದ್ದೀನಲ್ಲ, ಫಾರ್ಮುಲಾ ಬರ್ದೇ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಿಲ್ಲ, ಬಟ್ ಗೊತ್ತಿರಬೇಕು. ಅಲ್ಲೇ ಮೆಂಟಲಿನೇ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಈಸಿ ಇರುತ್ತೆ. ಇಲ್ಲಿ ನೋಡಿ 3 minus 4 minus 1 minus 1 square it is 1, 7 minus 5 2, 2 square is 4, 4 plus 1 it is 5, root 5 units. ಓಕೆ, ಇದಿಷ್ಟು ತುಂಬಾ ಸಿಂಪಲ್. ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಸಾಲ್ವ್ ಮಾಡಿ ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿ. ಓಕೆ, ಶೆಲ್ ವಿ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, if m of 6, 3 is the midpoint of line joining P of 4, 5 and Q of 8, y and y is ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಅವರೇ ಮಿಡ್ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. m of 6, 3 is a ಮಿಡ್ ಪಾಯಿಂಟ್ ಅಂತ ಹೇಳಿ ನಾವೇನ್ ಮಾಡ್ಬೇಕು, y ವ್ಯಾಲ್ಯೂ ಮಾತ್ರ ಬೇಕು. ಹಾಗಾದ್ರೆ ಮಿಡ್ ಪಾಯಿಂಟ್ ಅಲ್ಲಿ y ವ್ಯಾಲ್ಯೂ ಅಂದ್ರೆ ಏನ್ ಮಾಡ್ತೀವಿ, y1 plus y2/2 ತಾನೇ ತಗೊಳ್ಳೋದು, ವಿಚ್ ಇಸ್ ಈಕ್ವಲ್ ಟು p of y ವ್ಯಾಲ್ಯೂ ಬರುತ್ತೆ. ಈಗ ನೋಡಿ y1 plus y2 ಅಂತಂದ್ರೆ ಇಲ್ಲಿ ನಾವು ಬರ್ಕೊಂಡ್ರೆ ದಿಸ್ ಇಸ್ x1, ದಿಸ್ ಇಸ್ y1, this is x2, this is y2. ಈಗ ಜಸ್ಟ್ y1 plus y2 ಮಾಡೋಣ. ಅಂದ್ರೆ ಏನಾಯ್ತು 5 plus y/2 which is equal to y ಕೋಆರ್ಡಿನೇಟ್ ಏನಿದೆ 3 ಇದೆ. ಸೊ ನೋಡಿ ಏನಾಗುತ್ತೆ, 3 2s 5 plus y is equal to 3 2s 6 ಆಯ್ತು. y is equal to 5 ಈ ಕಡೆ ಬಂದ್ರೆ 6 minus 5 1 ಆಯ್ತು, which is option D is correct. ಇನ್ನೂ ಸಿಂಪಲ್ ಆಗಾದ್ರೆ ಅರ್ಥ ಮಾಡ್ಕೊಳ್ತಾ ಹೋಗಿ, ಇವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ತಾನೇ ನಾವು ಮಾಡಬೇಕು. 5 plus y ನೋಡ್ತಾ ಬನ್ನಿ, ನಿಮ್ಗೆ ಯಾವಾಗ ನಿಮ್ಗೆ 3 ಬರುತ್ತೆ ಅಂತೇಳಿ. ಇಲ್ಲೇ ನೋಡಿ, ಇಲ್ಲೇ ಅಬ್ಸರ್ವ್ ಮಾಡಿ, y1 plus y2 5 plus 4 9, 9/2 ನಿಮ್ಗೆ 3 ಬರುತ್ತಾ ಇಲ್ಲ. 5 plus 3 8, 8/2 3 ಬರುತ್ತಾ ಇಲ್ಲ. 5 plus 2 7, 7/2 ನಿಮ್ಗೆ 3 ಬರುತ್ತಾ ಇಲ್ಲ. 5 plus 1 6, 6/2 3. ನೋಡಿ ಹಿಂಗೂ ಚೆಕ್ ಮಾಡ್ಬೋದು ಪ್ರತಿಯೊಂದು. ಬಟ್ ಹೇಳದ್ನಲ್ಲ, ಮ್ಯಾಥ್ಸ್ ಅಲ್ಲಿ ಬೇರೆ ಬೇರೆ ತರ ಮೆಥಡ್ಸ್ ಇದೆ ಸಾಲ್ವ್ ಮಾಡೋದು. ಏನು ಅಂದ್ರೆ ಅದು ಅರ್ಥ ಆಗಿರ್ಬೇಕು. ನಾನು ಆ ಮೆಥಡ್ ಅಲ್ಲೇ ನನಗೆ ಈಸಿ ಅಂತ ಹೇಳಿ ಫೀಲ್ ಆಗ್ಬೇಕು. ಯಾವುದೋ ನಾನು ಶಾರ್ಟ್ ಮೆಥಡ್ ಹೇಳ್ಕೊಟ್ಟೆ, ಅದನ್ನ ನಿಮಗೆ ಯಾವುದೋ ಒಂದು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀರಾ, ಅದರಲ್ಲಿ ನಾನು 100% ನಾನು ಕರೆಕ್ಟ್ ಆಗಿ ಮಾಡ್ತೀನಿ, ಯಾವುದೇ ಮಿಸ್ಟೇಕ್ ಮಾಡಲ್ಲ ಅಂತ ನಿಮಗೆ ಕಾನ್ಫಿಡೆಂಟ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ಎನಿ ಮೆಥಡ್. ಓಕೆ, ನೋಡಿ ಹೀಗೂ ಚೆಕ್ ಮಾಡಿದೆ, ನಾನು ಹೀಗೂ ಬರ್ದೆ, ನೀವು ಯಾವ್ದಾದ್ರು ಯೂಸ್ ಮಾಡಿ. ಬಟ್ ಏನು ಅಂದ್ರೆ ನಿಮಗೆ ಕ್ಲೀಟಾಗಿ ಅರ್ಥ ಆಗಿರ್ಬೇಕು ಅಷ್ಟೇನೆ. ನಾನು ಈ ಕ್ವೆಶನ್ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಇದೇ ತರ ಮಾಡ್ತೀನಿ ಅನ್ನೋದು ನಿಮಗೆ ಬರಬೇಕು. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. The coordinates of point which divides the line joining the points 4, -3 and 8, 5 internally in the ratio 3:1 ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಸೆಕ್ಷನ್ ಫಾರ್ಮುಲಾ. ರೇಷಿಯೋ ಕೊಟ್ರೆ ಏನಾಗುತ್ತೆ ಇಲ್ಲಿ ಸೆಕ್ಷನ್ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ನೀವು ಡೈರೆಕ್ಟ್ಲಿ ಮೆಂಟಲಿನೇ ಮಾಡ್ಬೋದು. ನೋಡಿ ಇದನ್ನ ನಾವೇನೇನಂತ ಬರ್ಕೋಬಹುದು, ಇದನ್ನ x1 y1 x2 y2, ಇದನ್ನ m1 m2. ಫಾರ್ಮುಲಾ ಏನ್ ಬರಿತೀವಿ, m1 x2 ಅಂದ್ರೆ m1 ಜೊತೆ x2 ನ ಮಲ್ಟಿಪ್ಲೈ ಮಾಡಿ ಪ್ಲಸ್ m2 x1 by m1 plus m2. ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಈಗ ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ m1 x2 ಅಂತಂದ್ರೆ ಏನಾಯ್ತು 3 8s ಎಷ್ಟು 24 ಪ್ಲಸ್ m2 x1 ಅಂದ್ರೆ 1 4s 4 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 3 plus 1 4 ಆಯ್ತು. ನೋಡಿ ಎಷ್ಟಾಯ್ತು 28 by 4 ಅಂದ್ರೆ 4 1s 4 7s ಅಂದ್ರೆ x is equal to ಏನ್ ಬಂತು 7 ಬಂತು. ಬಟ್ ನೋಡಿ ಇಲ್ಲಿ 7 ಅಲ್ಲದ್ರಲ್ಲಿ ನಮಗೆ ಎರಡು ಆಪ್ಷನ್ ಇದೆ. ಆಪ್ಷನ್ ಏನು ಆಗುತ್ತೆ, ಆಪ್ಷನ್ ಬಿ ಹೋಗುತ್ತೆ. ಅವಾಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್, y ಕೋಆರ್ಡಿನೇಟ್ ನೋಡೋಣ. y ಕೋಆರ್ಡಿನೇಟ್ ಅಂದ್ರೆ ಏನಾಯ್ತು, ಅಗೇನ್ m1 y2 3 5s 15. ಅದೇ ತರ 1 into -3 ಅಂದ್ರೆ ಏನಾಯ್ತು -3 ಡಿವೈಡೆಡ್ ಬೈ 4 ಆಯ್ತು. ನೋಡಿ
12 by 4 which is equal to 3. ಅಂದರೆ 7, 3 which is option B. ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ? ಸೆಕ್ಷನ್ ಫಾರ್ಮುಲಾ. ಆ ಸೆಕ್ಷನ್ ಫಾರ್ಮುಲಾ ನೀವು ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಮಾಡೋದಕ್ಕಿಂತ ಮೆಂಟಲಿ ಮಾಡಿ. ಏನು? m1x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ಥರ m1 y2 plus m2 y1 divided by m1 plus m2 divided by 4 ಇರುತ್ತೆ. 3 plus 4 4 but when you are multiplying, be careful. When you are multiplying with negative, it becomes negative. ಇಲ್ಲಿ ನೋಡಿ, ಇಲ್ಲಿ 1 into -3 ಓಕೆ. ಈ ತರ ನೋಡ್ಕೊಂಡು, ಬಿಕಾಸ್ ಇಲ್ಲಿ ನಿಮ್ಗೆ ಬರೀ 7 ಅನ್ನೋದು ನೋಡಿ ಒಂದೇ ಇದ್ದಿದ್ರೆ ಡೈರೆಕ್ಟ್ ಆಗಿ ನಾವು ಒಂದೇ ಆನ್ಸರ್ ಮಾರ್ಕ್ ಮಾಡ್ಬೋದಿತ್ತು. ಬಟ್ ಇಲ್ಲೇನಾಗ್ತಿದೆ, ಆಪ್ಷನ್ ಎ ಅಲ್ಲೂ ಇದೆ, ಆಪ್ಷನ್ ಬಿ ಅಲ್ಲೂ ಇದೆ. ಸೊ ಯು ಹ್ಯಾವ್ ಟು ಚೆಕ್ ಫಾರ್ ದಿ ವೈ ಕೋಆರ್ಡಿನೇಟ್ ಆಲ್ಸೋ. ಓಕೆ, ಇಲ್ಲ ಮ್ಯಾಮ್ ನಾನು ಡೈರೆಕ್ಟ್ ಆಗಿ ವೈ ಕೋಆರ್ಡಿನೇಟೇ ಮಾಡಿದ್ರೆ ಗೊತ್ತಾಗ್ತಿತ್ತಲ್ವಾ ನಮಗೆ? ಎಸ್, ಯು ಕ್ಯಾನ್ ಡೂ. ಯಾವ್ದಾದ್ರು ಒಂದು ಫಾಸ್ಟ್ ಆಗಿ ಮಾಡಿ ಅದೇ ಆಪ್ಷನ್ ನಲ್ಲಿ ಇದ್ರೆ ಕರೆಕ್ಟ್ ಆಗಿ ಇನ್ನೊಂದನ್ನು ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಓಕೆ, so let's go for next question. Next question ಹೋಗ್ತೀನಿ. Yeah. The given graph, if C is the midpoint of AB, then the coordinate of point C ಅಂತ ಕೇಳ್ತಾರೆ. C ಪಾಯಿಂಟ್ ಎಷ್ಟು ಅಂತ. ಸೊ ನಾವೇನ್ ಮಾಡ್ತೀವಿ? x1 y1 x2 y2. ಏನ್ ಫಾರ್ಮುಲಾ? x1 y x2 ನ ಆಡ್ ಮಾಡಿ ಡಿವೈಡೆಡ್ ಬೈ 2. s2 ಪ್ಲಸ್ 6 8 by 2 4. ಸೊ 4 ಅನ್ನೋದು ಎರಡು ಆಪ್ಷನ್ ಇದೆ, ಏನು ಆಗುತ್ತೆ, ಡಿನೂ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ y1 plus y2 by 2, 1 plus 3, 1 plus 3, 4, 4 by 2, 2. So 4, 2 answer. ಹೇಗೆ ಮ್ಯಾಮ್? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. x1 plus x2 by 2. So 2 plus 6 by 2. ಇನ್ನೊಂದು 1 plus 3 by 2. So 2 plus 6, 8, 8 by 2, 4. 1 plus 3, 4, 4 by 2. It is 2, which is 4, 2. ನೋಡಿ, ತುಂಬಾ ಸಿಂಪಲ್. ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಈ ಲೆಸನ್ ಅಲ್ಲಿ ಇನ್ನೇನು ಯಾವ ತರನೂ ಕಷ್ಟ ಇಲ್ಲ. ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್. The coordinates of the point lying on y-axis is of the form ಅಂತ ಕೊಡ್ತಿದ್ದಾರೆ. ನೋಡಿ, ಇಲ್ಲಿ ನಾನು ಯಾವುದೋ ಒಂದು ಗ್ರಾಫ್ ಅಂತ ನಾನು ತಗೊಂಡ್ರೆ the coordinate of the point lying on the y-axis is of the form ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನಾನು ಯಾವುದೋ ಒಂದು ಪಾಯಿಂಟು y-axis ಮೇಲೆ ತಗೊಂಡ್ರೆ ಹಾಗಾದ್ರೆ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂತಂದ್ರೆ, y-axis ಮೇಲೆ ತಗೊಂಡ್ರೆ x 0ನ, ಬಟ್ y ಕೋಆರ್ಡಿನೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನೋಡಿ ಇನ್ನೂ ಒಂದು ಹೇಳ್ತೀನಿ. ದಿಸ್ ಇಸ್ 1, this is 2, this is 3. ಈಗ ನಾನು 3 ಹತ್ರ ಮಾರ್ಕ್ ಮಾಡ್ತಿದ್ದೀನಿ ಅಂದ್ರೆ ಕೋಆರ್ಡಿನೇಟ್ ಏನಾಗುತ್ತೆ? 0, 3. ಸೊ when you are taking on y axis, x is 0. ಅದೇ when you are taking point on x axis, ಅದೇ x axis ಮೇಲೆ ತಗೊಂಡ್ರೆ ಪಾಯಿಂಟ್ y is 0. ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಹಾಗಾದ್ರೆ which is of the form 0, y, which is option E, 0, y ಅಲ್ಲಿ ಬರುತ್ತೆ. It is will be in the form of 0, y, because on y axis x is 0, on x axis y is 0. Okay, next question. The area of triangle ABC whose vertices are A 0, 4 and B 3, 0 and C 4, 6 is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏರಿಯಾ ಆಫ್ ಟ್ರಯಾಂಗಲ್ x1 y1 x2 y2 x3 y3 ನಾ. ಸೊ ಫಾರ್ಮುಲಾ ಏನು? ನಮಗೆ ಹಾಫ್ ಬರುತ್ತೆ. x1 ಇಂಟು y2 ಮೈನಸ್ y3 ನ ಫಸ್ಟ್ ಬರೋದು x1 ಇಂಟು y2 ಮೈನಸ್. ನೋಡಿ, x1 0 ಆದಾಗ ಯು ನೋ ನೀಡ್ ಟು ಟೇಕ್ ದಟ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ x1 ನೋಡ್ಕೊಳ್ಳಿ, x1 x2 x3 ಮೂರಲ್ಲಿ ಯಾವುದೇ 0 ಆಗಿದ್ರು ನೀವು ಆ ಕೋಆರ್ಡಿನೇಟ್ಸ್ ನ ತಗೊಂಡು ಮಾಡೋದೇ ಬೇಡ. ಬಿಕಾಸ್ x1 ಇಂಟು y2 ಮೈನಸ್ 3 ಅಂದ್ರೆ x1 ಇಟ್ ಸೆಲ್ಫ್ 0, ದ ಹೋಲ್ ಪಾರ್ಟ್ ವಿಲ್ ಬಿ 0. ಆಗ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು? x2 ಹೋಗ್ಬೋದು. x2 ಅಂತಂದ್ರೆ 3, x2 ಅಂತಂದ್ರೆ ಏನಾಯ್ತು? y3 ಮೈನಸ್ y1, y3 ಮೈನಸ್ y1 ಅಂತಂದ್ರೆ ಏನಾಯ್ತು? 6 ಮೈನಸ್ 4, ಇಟ್ ಇಸ್ 2. ಡೈರೆಕ್ಟ್ ಆಗಿ ಬರ್ಕೊಳ್ಳಿ. 6 ಮೈನಸ್, ಇನ್ನೊಂದ್ಸರಿ ಹೇಳ್ತಿದೀನಿ ನೋಡಿ, ನಮ್ಗೆ ಫಾರ್ಮುಲಾ ಇರೋದು ಹಾಫ್ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಹೌದಾ? ಈಗ x1 0 ಆದ್ರೆ ಇದಿಷ್ಟು ಏನಾಗೋಯ್ತು? 0. ಅವಾಗ ನೀವು ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಇದು. ಓಕೆ, ಡೈರೆಕ್ಟ್ ಆಗಿ x2 ಏನ್ ಕೊಟ್ಟಿದ್ದಾರೆ? 3, y3 ಮೈನಸ್ y1, y3 ಮೈನಸ್ ಅಂದ್ರೆ 6 ಮೈನಸ್ 4 ವಿಚ್ ಇಸ್ ಈಕ್ವಲ್ ಟು 2. ಪ್ಲಸ್ ಹೋಗ್ತೀನಿ. ನೆಕ್ಸ್ಟ್ x3 ಹೋಗೋಣ. x3 ಅಂತಂದ್ರೆ ಏನಿದೆ? 4 ಇಂಟು y1 ಮೈನಸ್ y2, y1 ಮೈನಸ್ y2 ಅಂದ್ರೆ 4 ಮೈನಸ್ 0, ಇಟ್ ಇಸ್ 4. ಓಕೆ, ಸೊ ಹಾಫ್ ಹಂಗೆ ಇರುತ್ತೆ, ಹಾಫ್. ಸೊ 3 2s 6, 4 4s 16 ಆಯ್ತು. ಸೊ ಹಾಫ್ 6 plus 16, it is 22, 1s 11s. ಸೊ 11 ಸ್ಕ್ವೇರ್ ಯೂನಿಟ್ಸ್. ನೋಡಿ, ಅದೇ ಫಾರ್ಮುಲಾನೇ ಯೂಸ್ ಮಾಡ್ತಿದೀವಿ ನಾವು, ಇನ್ಯಾವುದೇ ತರ ಫಾರ್ಮುಲಾ ಇಲ್ಲ. ಬಟ್
ನೋಡ್ಕೊಳ್ಳಿ, ಯೂಶಲಿ ನಿಮಗೆ ಕೊಡೋವಂಥದ್ದು ಸಿಂಪಲ್ ಆಗಿರುತ್ತೆ. ಓಕೆ, ಎಕ್ಸ್ 0 ಆದ್ರೆ ಆ x1 ತಗೊಳ್ಳೇ ಹೋಗ್ಬಿಡಿ. x2 0 ಆದ್ರೆ x2 ಇರುವಂತದ್ದು ಬೇಡ, x3 0 ಆದ್ರೆ x3 ಇರು, ಡೈರೆಕ್ಟ್ ಆಗಿ ಇರುವಂತದ್ದು ನೀವು ತಗೊಂಡ್ಬಿಟ್ರು ಸಾಕು. ಬಟ್ ರಿಮೆಂಬರ್ ದಿಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. In the given figure, D is the midpoint of BC, then the coordinates of D are. ಏನ್ ಮ್ಯಾಮ್ ಇದು ಫಾರ್ಮುಲಾ ರಿಲೇಟೆಡ್ ಆಲ್ರೆಡಿ ನೀವು ಕೊಟ್ಟಿದ್ರಿ, ಮತ್ತೆ ಫಾರ್ಮುಲಾ ಅಂತ ಹೇಳ್ತಿದ್ರೆ ಅಂದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. D is midpoint ಅಂತ ಹೇಳ್ತಿದ್ದಾರೆ, ಬಟ್ ಯು ಹ್ಯಾವ್ ದೀಸ್ ಟು ಅಂದ್ರೆ x2 y2 x3 y3 ಇದೆ. ಮಿಡ್ ಪಾಯಿಂಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿರುವಂತ ಇವೆರಡನ್ನು x ಕೋಆರ್ಡಿನೇಟ್ ಆಡ್ ಮಾಡ್ಬೇಕು ತಾನೆ, x2 ಪ್ಲಸ್ x3/2. ಅದೇ ತರ y2 ಪ್ಲಸ್ y3/2 ಯಾವ್ದಿದೆ, x2 ಪ್ಲಸ್ x3/2 y2. ಎಸ್, ಆಪ್ಷನ್ ಬಿ ಇಸ್ ಕರೆಕ್ಟ್. x1 x2 ಆಮೇಲೆ ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಿದ್ದಾರೆ ಅಂತ ನೀವು ಈ ಫಾರ್ಮುಲಾ ಸೆಲೆಕ್ಟ್ ಮಾಡಬಾರ್ದು. x1 ಪ್ಲಸ್ x2 ಸುಮ್ಮನೆ ವಿತೌಟ್ ಎನಿ ಫಿಗರ್, ಯಾವುದೇ ಒಂದು ಫಿಗರ್ ಕೊಡ್ದೇನೆ, ಕೋಆರ್ಡಿನೇಟ್ಸ್ ಕೊಡ್ದೇನೆ ದಿ ಮಿಡ್ ಪಾಯಿಂಟ್ ಆಫ್ ಪಾಯಿಂಟ್ x1 y1 x2 y2 ಅಂತ ಕೇಳಿದ್ರೆ ಯು ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ. ಬಟ್ ಇಲ್ಲಿ ಕೊಟ್ಟಿರೋ ಫಿಗರ್ ಪ್ರಕಾರ ಹಿಯರ್ ಡಿ ಇಸ್ ದಿ ಮಿಡ್ ಪಾಯಿಂಟ್. ಸೊ ಇಫ್ ಡಿ ಇಸ್ ದಿ ಮಿಡ್ ಪಾಯಿಂಟ್, ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ x2 ಪ್ಲಸ್ x3/2 y2 ಪ್ಲಸ್ y3/2 ವಿಚ್ ಇಸ್ ಆಪ್ಷನ್ ಬಿ. ಓಕೆ, let's go for next question. Ordinate of all points on the x-axis ಅಂತ ಕೇಳಿದ್ದಾರೆ. ಮ್ಯಾಮ್ ವಾಟ್ ಇಸ್ ದಿಸ್ ಆರ್ಡಿನೇಟ್ ಅಂದ್ರೆ ನಿಮ್ ತಲೆಯಲ್ಲಿ ಇರಬೇಕು y ಕೋಆರ್ಡಿನೇಟ್ ಅಂತ. ಆರ್ಡಿನೇಟ್ ಅಂದ್ರೆ ಏನು, y ಕೋಆರ್ಡಿನೇಟ್ ನ ನಾವು ಆರ್ಡಿನೇಟ್ ಅಂತ ಕರಿತೀವಿ. y ಕೋಆರ್ಡಿನೇಟ್ ಇಸ್ ಕಾಲ್ಡ್ ಆಸ್ ಆರ್ಡಿನೇಟ್. ಸೊ ಹಾಗಾದ್ರೆ ನಾವು ಇವಾಗ ನಾವೇನೊಂದು ಗ್ರಾಫ್ ತಗೊಂಡ್ರೆ, ಈಗ ಎಕ್ಸ್ ಆಕ್ಸಿಸ್ ಮೇಲೆ ಅವ್ರು ಏನಂತ ಕೇಳಿದ್ರೆ ಆರ್ಡಿನೇಟ್ ಏನಾಗಿರುತ್ತೆ, 0. ನೋಡಿ, ಕ್ವೆಶನ್ ಒಂಚೂರು ಟ್ವಿಸ್ಟ್ ಮಾಡಿ ಕೇಳಿದ್ರು. ಆಗ್ಲೇ ಅವರು ಜಸ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ವೈ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ಸ್ ಅಂದಾಗ ಯು ರೋಟ್ ಇಟ್ ಅಸ್ 0, y. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ವೈ ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಮೇಲೆ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ 0. ಸೊ ಎಕ್ಸ್ ಆಕ್ಸಿಸ್ ಮೇಲೆ y 0, ವೈ ಆಕ್ಸಿಸ್ ಮೇಲೆ x 0. ಓಕೆ, ನೆಕ್ಸ್ಟ್ ಕ್ವೆಶನ್. ಆಪ್ಸಿಸ್ ಆಫ್ ಆಲ್ ಪಾಯಿಂಟ್ಸ್ ಆನ್ ವೈ ಆಕ್ಸಿಸ್. ಸ್ವಲ್ಪ ಚೇಂಜ್ ಆಯ್ತು ನೋಡಿ, ಇಲ್ಲಿ ಆಪ್ಸಿಸ್ ಅಂತಂದ್ರೆ ನೀವೇನ್ ತಗೋಬೇಕು, ಎಕ್ಸ್ ಕೋಆರ್ಡಿನೇಟ್. ನೋಡಿ, ಎಕ್ಸ್ ಕೋಆರ್ಡಿನೇಟ್ ಆಪ್ಸಿಸ್ ಅಂದ್ರೆ ಏನು, ಎಕ್ಸ್ ವ್ಯಾಲ್ಯೂ. ಸೊ ನಾನು ಇವಾಗ ಒಂದು ಗ್ರಾಫ್ ತಗೊಂಡ್ರೆ, ನಾನು ಯಾವುದೇ ಒಂದು ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ತಗೊಂಡ್ರೆ ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ, 0. ಅಷ್ಟೇ ನೋಡಿ, ಸಿಂಪಲ್ ಆಗಿದೆ. ಕ್ವೆಶನ್ಸ್ ಒಂಚೂರು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಲೆಸನ್ ಈಸಿ, ಕನ್ಫ್ಯೂಷನ್ಸ್ ಇಲ್ಲ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ಫಾರ್ಮುಲಾ. Okay, next question. The point 8, 4 divides a line segment joining 5, -2 and 9, 6 in the ratio is ಅಂತ ಹೇಳಿ ಕೇಳ್ತಿದ್ದಾರೆ. ರೇಷಿಯೋ ಅಂತ ಬಂದಾಗ ನಾನು ನಿಮ್ಗೆ ಆಲ್ರೆಡಿ ನಾನು ಕೋಆರ್ಡಿನೇಟ್ ಜಾಮೆಟ್ರಿ 7th ಕ್ವೆಶನ್ ಈಸಿ ಫಾರ್ಮುಲಾ ನಾನು ಕೊಟ್ಟಿದ್ದೆ. ಯಾಕಂದ್ರೆ ಬಿಕಾಸ್ ರೇಷಿಯೋ ಅಂತ ಕೇಳಿದಾಗ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡೋದು ಸ್ವಲ್ಪ ಲೆಂದಿ, ಬಿಕಾಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇದೆ. ಅದೇ ಕೋಆರ್ಡಿನೇಟ್ಸ್ ಕೇಳಿದಾಗ ನೀವು ಡೈರೆಕ್ಟ್ ಆಗಿ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಬಟ್ ರೇಷಿಯೋ ಕೇಳಿದಾಗ ನಾನು ಒಂದು ಈಸಿ ಫಾರ್ಮುಲಾ ಹೇಳ್ಕೊಡ್ತೀನಿ, ಅದನ್ನ ಯೂಸ್ ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಚೆಕ್ ಮಾಡೋಣ ಬನ್ನಿ. ಈಗ ಕೊಟ್ಟಿರುವಂತ ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. ಏನು 8, 4 ಕೊಟ್ಟಿದ್ದಾರೆ, ಇನ್ನೊಂದು 5, -2 ಕೊಟ್ಟಿದ್ದಾರೆ, ಇನ್ನೊಂದು 9, 6 ಕೊಟ್ಟಿದ್ದಾರೆ. ಈಗ ಬರ್ಕೊಳ್ಳೋಣ. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. x1 y1 x2 y2. ಇಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾ ಎರಡು ತರ ಇದೆ. ಐದರ್ ಯು ಕ್ಯಾನ್ ಗೋ ಫಾರ್ ಎಕ್ಸ್ ಕೋಆರ್ಡಿನೇಟ್, ಐದರ್ ಯು ಕ್ಯಾನ್ ಗೋ ಫಾರ್ ವೈ ಕೋಆರ್ಡಿನೇಟ್. ಏನ್ ಫಾರ್ಮುಲಾ ಅಂತಂದ್ರೆ x1 ಮೈನಸ್ ಎಕ್ಸ್ ಈಸ್ಟು, ರೇಷಿಯೋ ಅಂದ್ರೆ ಈಸ್ಟು ಅಲ್ವಾ, x ಮೈನಸ್ x2. ನೋಡಿ, x1 ಮೈನಸ್ ಎಕ್ಸ್ ಈಸ್ಟು x ಮೈನಸ್ x2. ಅಥವಾ y ಕೋಆರ್ಡಿನೇಟು ಯೂಸ್ ಮಾಡ್ಬೋದು, y1 ಮೈನಸ್ y ಈಸ್ಟು y ಮೈನಸ್ y2. ನೋಡಿ, ಐದರ್ ಎಕ್ಸ್ ಆರ್ ಐದರ್ ವೈ, ಎರಡು ಬೇಡ, ಯಾವ್ದಾದ್ರು ಒಂದು ನೀವು ಫೈಂಡ್ ಔಟ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಬೇಕಾದ್ರೆ ನಾನು ಇಲ್ಲಿ ಚೆಕ್ ಮಾಡಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಣ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, x1 ಮೈನಸ್ ಎಕ್ಸ್, x1 ಇಸ್ 5, ಸೊ 5 ಮೈನಸ್ ಎಕ್ಸ್ ಅಂತಂದ್ರೆ ಏನ್ ಬಂತು, 8 ಬಂತು ಈಸ್ಟು. ಮತ್ತೆ ಎಕ್ಸ್ ಅಂತಂದ್ರೆ ಏನಿದೆ, 8 ಇದೆ, ಮೈನಸ್ x2 ಅಂತಂದ್ರೆ 9 ಇದೆ. ಓಕೆ, ಈಗ ನೋಡಿ 5 ಮೈನಸ್ 8, 5 ಮೈನಸ್ 8 ಎಷ್ಟು ಬರುತ್ತೆ ನಿಮಗೆ, 5 ಮೈನಸ್ 8 ಅಂತಂದ್ರೆ ಇಟ್ ಇಸ್ -3 ಈಸ್ಟು. 8 ಮೈನಸ್ 9 ಅಂತಂದ್ರೆ ಏನಾಯ್ತು, -1. ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರ್ತಿದೆ, 3:1, ವಿಚ್ ಇಸ್ ಆಪ್ಷನ್ ಎ. ಇಲ್ಲ ಮ್ಯಾಮ್ ನೀವು ವೈ ಕೋಆರ್ಡಿನೇಟ್ ಅಲ್ಲೂ ತೋರಿಸಿ. ಎಸ್, y1 ಮೈನಸ್ ವೈ ನೋಡೋಣ. y1 ಅಂತಂದ್ರೆ ಏನಿದೆ, -2, ಮೈನಸ್ ವೈ ಅಂತಂದ್ರೆ ಏನಾಯ್ತು, -4 ಈಸ್ಟು. ಮತ್ತೆ y ಮೈನಸ್ y2 ಅಂತಂದ್ರೆ ಏನಿದೆ, 4 ಇದೆ, y2 is 6. ಓಕೆ, ಚೆಕ್ ಮಾಡೋಣ. ನೋಡಿ, 2 ಮೈನಸ್ 4 ಏನ್ ಬರುತ್ತೆ, -6 ಬಂತು ಈಸ್ಟು. 4 ಮೈನಸ್ 6 ಏನ್ ಬಂತು, -2 ಬಂತು. ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್, 2 1s 3s
3:1 ಬಂತು ನೋಡಿ ಹೀಗೆ. ಸೊ ಡೈರೆಕ್ಟ್ ಆಗಿ ನೀವು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಿಸ್ಟೇಕ್ ಮಾಡೋ ಬದಲು ಯು ಕ್ಯಾನ್ ಯೂಸ್ ದಿಸ್ ಶಾರ್ಟ್ ಫಾರ್ಮುಲಾ x1 ಮೈನಸ್ ಎಕ್ಸ್ ಈಸ್ ಟು ಎಕ್ಸ್ ಮೈನಸ್ x2. ಓಕೆ, ಯಾವಾಗ ರೇಷಿಯೋ ಕೇಳಿದ್ರೆ ಮಾತ್ರ. ಅದೇ ಕೋಆರ್ಡಿನೇಟ್ಸ್ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ಸೆಕ್ಷನ್ ಫಾರ್ಮುಲಾ ಮೈಂಡ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇದು ಯಾವುದು ಸೆಕ್ಷನ್ ಫಾರ್ಮುಲಾದಲ್ಲಿ ರೇಷಿಯೋ ಕೇಳಿದ್ರೆ ಅಂದ್ರೆ m1:m2 ಕೇಳಿದ್ರೆ ಮಾತ್ರ ಯು ಕ್ಯಾನ್ ಗೋ ಫಾರ್ ಐದರ್ x ಕೋಆರ್ಡಿನೇಟ್ ಆರ್ y coordinate. Okay, next question ನೋಡೋಣ. If a of x by 2, 5 is the midpoint of line segment joining the points q of minus 6, 7 and r of minus 2, 3, then the value of x is ಅಂತ ಕೇಳ್ತಾರೆ. So we have to find this value of x. ಈ x value ಬೇಕು. ಸೊ ಇಲ್ಲಿ ಕೊಟ್ಟಿರುವಂತ ಕೀವರ್ಡ್ ಯಾವುದು? ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಅಂಡ್ ಇಲ್ಲಿ ಕೇಳ್ತಾ ಇರೋದು ಎಕ್ಸ್ ಕೋಆರ್ಡಿನೇಟೇ ಆಗಿರೋದ್ರಿಂದ ಯು ಕ್ಯಾನ್ ಗೋ ಫಾರ್ ಓನ್ಲಿ ಫಾರ್ ಎಕ್ಸ್ ಕೋಆರ್ಡಿನೇಟ್. ಏನ್ ಎಕ್ಸ್ ಕೋಆರ್ಡಿನೇಟ್ ಫಾರ್ಮುಲಾ? x1 plus x2 by 2. ಹೌದಾ, x1 plus x2 by 2 is equal to ಏನ್ ವ್ಯಾಲ್ಯೂ ಕೊಟ್ಟಿದ್ದಾರೆ? ಎಕ್ಸ್ ಕೋಆರ್ಡಿನೇಟ್ x by 2 ಕೊಟ್ಟಿದ್ದಾರೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ x1 plus x2? ನೋಡಿ ಇಲ್ಲಿ ದಿಸ್ ಇಸ್ x1, ದಿಸ್ ಇಸ್ x2. minus 6 minus 2. ಸೊ minus 6 minus 2 divided by 2 is equal to x by 2 ಆಯ್ತು. ಇಲ್ಲೇ ನೋಡಿ ಡಿನಾಮಿನೇಟರ್ 2 ನೇ ಕ್ಯಾನ್ಸಲ್ ಮಾಡ್ಬಿಡ್ಬೋದು ಡೈರೆಕ್ಟ್ ಆಗಿ. ನೀವು ನೋಡಿ 2 ಕ್ಯಾನ್ಸಲ್ ಆದ್ರೆ minus 6 minus 2 ಏನಾಯ್ತು? minus 8 ಆಯ್ತು. ಸೊ ವಿಚ್ ಇಸ್ ಆಪ್ಷನ್ ಡಿ. ಇಲ್ಲ ಮ್ಯಾಮ್ ಅನ್ನೋದಾದ್ರೆ ಇಲ್ಲಿ ನೋಡಿ ಇಲ್ಲಿ minus 8 divided by 2 is equal to x by 2 ಅಂತಂದ್ರೆ ಇಲ್ಲಿ ನೋಡಿ 2 1s are 2 4s are minus 4. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು minus 8 ಬರುತ್ತೆ. Instead of that you can directly cancel the denominators. So minus 6 minus 2 which is equal to minus 8. ಬೇಕಾದ್ರೆ ಚೆಕ್ ಮಾಡಿ. ಇಲ್ಲೇ ನೋಡಿ minus 6 minus 2. ಇಲ್ಲೇ ನೋಡಿ minus 6 minus 2 which is equal to minus 6 minus 2 ಏನಾಗುತ್ತೆ ನಿಮಗೆ? minus 8 by 2 ಅಂತಂದ್ರೆ ಏನಾಯ್ತು? minus 8 by 2 ಅಂದ್ರೆ minus 4. ಈಗ x ವ್ಯಾಲ್ಯೂ ಏನ್ ಬಂತು? minus 8. ಇಲ್ಲಿ ನೋಡಿ minus 8 by 2 ಅಂದ್ರೆ minus 4 ಬರುತ್ತೆ. ಸೊ ವಿಚ್ ಇಸ್ ಅವರ್ ಆನ್ಸರ್ ಇಸ್ minus 8 which is correct. ಓಕೆ, ತುಂಬಾ ಸಿಂಪಲ್ ಆಗಿದೆ, ಬಟ್ ಅರ್ಥ ಮಾಡ್ಕೋಬೇಕು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿ. ಓಕೆ, ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ದಿ ಗ್ರಾಫ್ ಆಫ್ ಈಕ್ವೇಶನ್ x is equal to 3 ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡೋಣ, ಇಲ್ಲಿ ಒಂದು ಗ್ರಾಫ್ ತಗೊಳ್ಳೋಣ ಈಗ. ಎಸ್, ಸೊ ನಾವು x is equal to 3 ಅಂತಂದ್ರೆ ಏನಾಯ್ತು? x ಆಕ್ಸಿಸ್ ಮೇಲೆ 1 2 3 ಆಯ್ತು. ಇವಾಗ ನಾನು ಪಾಯಿಂಟ್ ಅಂತ ತಗೊಂಡ್ರೆ ಇಫ್ ಐ ಡ್ರಾ ಎ ಲೈನ್, ಈ ತರ ಲೈನ್ ಬರುತ್ತೆ. ಆಕ್ಚುಲಿ ಗ್ರಾಫ್ ಅಂತಂದ್ರೆ ನಾವೇನ್ ಮಾಡ್ತೀವಿ? ಆರ್ ಗೋಯಿಂಗ್ ಟು ಡ್ರಾ ದಿ ವರ್ಟಿಕಲ್ ಲೈನ್. ವೈ ಆಕ್ಸಿಸ್ ಅಲ್ಲಿ ಬಂದ್ರೆ ಹಾರಿಜಾಂಟಲ್ ಲೈನು, ಎಕ್ಸ್ ಆಕ್ಸಿಸ್ ಮೇಲೆ ಬಂದ್ರೆ ವರ್ಟಿಕಲ್ ಲೈನು. ಈಗ ನೋಡಿ ಎ ಪಾಯಿಂಟ್ ಎಕ್ಸ್ ಗ್ರಾಫ್ ಈಕ್ವೇಶನ್ ಅಂತ ಹೇಳಿರೋದ್ರಿಂದ ವಿ ಕ್ಯಾನ್ ನಾಟ್ ಕನ್ಸಿಡರ್ ಇಟ್ ಆಸ್ ಎ ಪಾಯಿಂಟ್ ಅಂತ ಹೇಳಕ್ಕಾಗಲ್ಲ. ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಲೈನ್ ಪಾಸಿಂಗ್ ಥ್ರೂ ಆರಿಜಿನ್, ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ನೋಡಿ ಈ ಲೈನ್ ಯಾವ್ದಕ್ಕೆ ಪ್ಯಾರಲಲ್ ಆಗಿದೆ? ವೈ ಆಕ್ಸಿಸ್ ಪ್ಯಾರಲಲ್ ತಾನೇ ಇರೋದು. ಸೊ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಅದೇ ನಿಮಗೆ y is equal to 3 ಅಂತ ಕೊಟ್ಟಿದ್ರೆ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಓಕೆ, ನೋಡಿ ಅವ್ರ ಈಕ್ವೇಶನ್ ಅಂತ ಕೊಟ್ರೆ ನೀವು ಲೈನ್ ತಗೊಳ್ಳೇಬೇಕು. ಓಕೆ, x is equal to 3 ಅಂತಂದ್ರೆ ಅಲ್ಲಿ ನಾವು ಒಂದು ಲೈನ್ ಹೇಳಿದ್ರೆ, ಸೊ ನೀವು ಯಾವುದೇ ಪಾಯಿಂಟ್ ತಗೊಂಡ್ರೆ ಇಟ್ ಇಸ್ x is equal to 3ನೇ. ಸೊ ಈಕ್ವೇಶನ್ 3 ಅಂತ ಬಂದ್ರೆ, ಸೊ ಇಫ್ ಯು ಡ್ರಾ ಎ ಲೈನ್ ಫಾರ್ ದಟ್ ಇಟ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಇಟ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಓಕೆ, we'll go for next question. Yeah, the perimeter of the triangle whose vertices are 0, 4 and 0, 0 and 3, 0. Perimeter ನೋಡಿ ಏನಿದು ಪೆರಿಮೀಟರ್ ಅಂದ್ರೆ, ನೋಡಿ ಈಗ ನಾವು ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ಎ ಬಿ ಸಿ ಅಂತ ಹೇಳಿ ಪಾಯಿಂಟ್ ನೋಡ್ಕೊಳ್ಳಿ. ಇದು 0, 4 ಇನ್ನೊಂದು 0, 0 ಇನ್ನೊಂದು 3, 0. ಸೊ ಪೆರಿಮೀಟರ್ ಅಂದ್ರೆ ನಮ್ಗೆ ಇವು ಮೂರು ಲೆಂತ್ ಬೇಕು ನೋಡಿ. ಎ ಬಿ ಸಿ ಅಂತಂದ್ರೆ ಈ ಮೂರು ಇರಬೇಕು ನೋಡಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮೂರು ಆಡ್ ಮಾಡ್ಬೇಕು ಪೆರಿಮೀಟರ್ ಅಂದಾಗ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಮೂರಕ್ಕೂ ಡಿಸ್ಟೆನ್ಸ್ ಅಂತಂದ್ರೆ ಇಲ್ಲಿ ನೀವು ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಹೋಗಬಾರ್ದು. ಜಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಈಗ ನೋಡಿ ನಾನೀಗ ಎ ಬಿ ಮತ್ತೆ ಡಿಸ್ಟೆನ್ಸ್ ಬೇಕು ಅಂದ್ರೆ ಒನ್ ಇಸ್ ಆರಿಜಿನ್, ಒಂದು ಡೈರೆಕ್ಟ್ ಆಗಿ ಆರಿಜಿನ್ ಇದೆ. ಇನ್ನೊಂದು ಪಾಯಿಂಟ್ ಡೈರೆಕ್ಟ್ ಆಗಿ ಸ್ಕ್ವೇರ್ ಮಾಡ್ಬೋದಾ? 0 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 0 ಪ್ಲಸ್ 16 ಮತ್ತೆ ಏನು ಬಂತು? 4. ಎ ಬಿ 4 ಬಂತು. ನೆಕ್ಸ್ಟ್ ಬಿ ಸಿಗೆ ಹೋಗೋಣ. ಬಿ ಸಿ ಅಂದ್ರೆ ಮತ್ತೆ ಏನಾಗುತ್ತೆ ನಿಮಗೆ? 0, 0 3, 0 ಮತ್ತೆ ಆರಿಜಿನ್ ಮತ್ತೆ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಏನಾಗುತ್ತೆ? ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. 3 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಂದ್ರೆ ಏನಾಯ್ತು? 9 ಆಯ್ತು. ಸ್ಕ್ವೇರ್ ರೂಟ್ ಆಫ್ 9 ಮತ್ತೆ 3ನೇ ಬಂತು. ಈಗ ನೋಡ್ಕೊಂಡಿರೋದು ಸಿ ಎ ಮಾತ್ರ. ಸಿ ಎ ನೋಡ್ಕೊಳ್ಳಿ, ಒಂದು 0, 4 ಇದೆ, ಇದು ಇನ್ನೊಂದು 3, 0 ಇದೆ. ಹಾಗಾದ್ರೆ ಏನಾಯ್ತು? 3 ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 4 ಸ್ಕ್ವೇರ್, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಇಲ್ಲೇ ನೋಡಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 9 ಪ್ಲಸ್ 16 25 ರೂಟ್ 25 5 ಬಂತು. ಈಗೆಲ್ಲ ಆಡ್ ಮಾಡಿ ಎಷ್ಟು ಬರುತ್ತೆ ನೋಡಿ?
5 plus 3, 8. 8 plus 4, it is 12 ಬರುತ್ತೆ. ಪೆರಿಮೀಟರ್ ಏನು ಬರುತ್ತೆ ಇಲ್ಲಿ 12 ಯೂನಿಟ್ಸ್ ಬರುತ್ತೆ. 12 ಯೂನಿಟ್ಸ್ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ನಾವು ಅಪ್ಲೈ ಮಾಡಿರೋದು ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ ನೋಡಿ ಆರಿಜಿನ್ ಆಗೋಯ್ತು, ಇದು ಆರಿಜಿನ್ ಆಯ್ತು, ಇದು ಆರಿಜಿನ್ ಆಯ್ತು. ಇಲ್ಲಿ ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿ ಫೈಂಡ್ ಔಟ್ ಮಾಡಿ. ಓಕೆ, ಆರಿಜಿನ್ ಇದ್ದಾಗ ಹೇಳದ್ನಲ್ಲ, ಡೈರೆಕ್ಟ್ ಆಗಿ ಸ್ಕ್ವೇರ್ ದ ನಂಬರ್. ಓಕೆ, ಏನ್ ಬಂತು ಈಗ ನಮಗೆ 12 ಯೂನಿಟ್ಸ್ ವಿಚ್ ಇಸ್ ದ ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಅಂಡ್ ಜಾಯಿನಿಂಗ್ 2, -3 and 5, 6 is divided in the x-axis in the ratio. ನೋಡಿ ಇಲ್ಲೂ ಮತ್ತೆ ರೇಷಿಯೋ ಬಂದಿದೆಯಲ್ಲ ಮ್ಯಾಮ್, ಆಲ್ರೆಡಿ ಸೇಮ್ ಕ್ವೆಶನ್ ಆಯ್ತಲ್ಲ, ಬಟ್ ಇಲ್ಲಿ ಇನ್ನೊಂದು ಕೋಆರ್ಡಿನೇಟ್ ಕೊಟ್ಟಿಲ್ಲ. ನೋಡಿ ಇಲ್ಲಿ ಕೊಟ್ಟಿರೋದು ಇವಾಗ ನಿಮಗೆ 2, -3, 5, 6 ಇದೇನಾಯ್ತು, ಇದು x1 y1 x2 y2 ಆಯ್ತು. ಬಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳ್ತಾರೆ, ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಅಂತಂದ್ರೆ ಅಲ್ಲಿ y ಕೋಆರ್ಡಿನೇಟ್ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? y ಕೋಆರ್ಡಿನೇಟ್ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ, y ಕೋಆರ್ಡಿನೇಟ್ ಇರಲ್ಲ ಅಂದ್ರೆ x, 0 ಬಿಕಾಸ್ ಇಫ್ ಇಟ್ ಈಸ್ x ಆಕ್ಸಿಸ್ y ವಿಲ್ ಬಿ 0, ಇಫ್ ಇಟ್ ಈಸ್ y ಆಕ್ಸಿಸ್ x ವಿಲ್ ಬಿ 0. ಹಾಗಾದ್ರೆ ನಿಮ್ಗೆ ಈ x ನ ತಗೊಂಡ್ರೆ ನಿಮ್ಗೆ ರೇಷಿಯೋ ಬರಲ್ಲ. ಹಾಗಾಗಿ ಯು ಕ್ಯಾನ್ ಗೋ ಫಾರ್ y ಕೋಆರ್ಡಿನೇಟ್ ಫಾರ್ಮುಲಾ ಗೊತ್ತಿದೆಲ್ಲ, y1 - y ಈಸ್ ಟು y - y2. ಡೈರೆಕ್ಟ್ ಆಗಿ ಈ ಫಾರ್ಮುಲಾ ತಗೊಳ್ಳಿ. ರೇಷಿಯೋ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕೊಟ್ಟಿರೋದು x1 y1 x2 y2 ಕೊಟ್ಟಿದ್ದಾರೆ, ಬಟ್ ನಮಗೆ x, y ಕೊಟ್ಟಿಲ್ಲ. ನಮ್ಗೆ ಈ ಫಾರ್ಮುಲಾ ರೇಷಿಯೋ ಅಂತ ಹೇಳಿದಾಗ ನನಗೆ ಆಲ್ರೆಡಿ ಹೇಳಿದೀನಿ ಈ ಫಾರ್ಮುಲಾ, ಬಟ್ ಯು ಡೋಂಟ್ ನೋ x, y. But here there is a hint that it is divided by the x-axis. If it is divided by the x-axis, y coordinate will be 0. That is x, 0. ಆದ್ರೆ ನಾವು ಇವಾಗ x ತಗೊಳಕ್ಕಾಗಲ್ಲ. x ಕೋಆರ್ಡಿನೇಟ್ ಇದೇ ತರ ಇದೆಯಲ್ಲ, x1 - x is to x - x2 ಅಂತ ಹೇಳಿ, ಬಿಕಾಸ್ ಇಲ್ಲಿ ವ್ಯಾಲ್ಯೂ ಇಲ್ಲ, ಆದ್ರೆ ಇಲ್ಲಿ ವ್ಯಾಲ್ಯೂ y ಇದೆ. ಸೊ ಗೋ ಫಾರ್ y ಕೋಆರ್ಡಿನೇಟ್. ಈಗ ನೋಡಿ ಇಲ್ಲಿ y1 - y ಹೋಗೋಣ. y1 - y ಅಂತಂದ್ರೆ ಏನು, -3 - 0 is to y - y2. 0 - 6 ಆಯ್ತು. ಇಲ್ಲೇ ನೋಡಿ -3 - 0 it is -3, 0 - 6 it is -6. ಇಲ್ಲೇ ನೋಡಿ ಮೈನಸ್ ಕ್ಯಾನ್ಸಲ್, 3 1s are 3 2s are. ಸೊ ಎಷ್ಟಾಯ್ತು, 1:2 ವಿಚ್ ಇಸ್ ಆಪ್ಷನ್ ಡಿ. ನೋಡಿ ಸಿಂಪಲ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಅದೇ ಡಿವೈಡೆಡ್ ಬೈ y ಆಕ್ಸಿಸ್ ಅಂತ ಕೊಟ್ಟಾಗ ಇಲ್ಲೇ y ಆಕ್ಸಿಸ್ ಅಂತಿದ್ರೆ ಅವಾಗ ಏನಾಗುತ್ತೆ, ಕೋಆರ್ಡಿನೇಟ್ಸ್ 0, y ಅಂತ ಇರುತ್ತೆ. ಆ ಟೈಮಲ್ಲಿ ನೀವು x ಫಾರ್ಮುಲಾ ತಗೊಳ್ಳಿ. x1 - x is to x - x2. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಲ್ಮೋಸ್ಟ್ ನಾನು ಅಲ್ಲಿಗಿಂತ ಆಲ್ರೆಡಿ ನಾನು ಕೋಆರ್ಡಿನೇಟ್ ಜಾಮೆಟ್ರಿಲಿ ಹೇಳಿದ್ದೀನಿ. ಇಲ್ಲಿ ಒಂದ್ ಸ್ವಲ್ಪ ರೀಕಾಲ್ ಮಾಡಿದೆ, ಜೊತೆಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವೆಶನ್ಸ್ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟನ್ನ ನೀಟಾಗಿ ಗ್ಲಾನ್ಸ್ ಮಾಡಿ ಯಾವ ತರ ಕೊಟ್ರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ನಾನು ಹೊಸದಾಗಿ ಕೊಟ್ಟಿರೋದು ಒಂದೇ ಫಾರ್ಮುಲಾ ರೇಷಿಯೋಗೆ, ಇನ್ನು ಉಳಿದಿದ್ದೆಲ್ಲ ಅದೇ ಫಾರ್ಮುಲಾ. ಯಾವುದು, ಆರಿಜಿನ್ ಕೊಟ್ಟಾಗ ಒಂದು ಫಾರ್ಮುಲಾ, 2 ಡಿಸ್ಟೆನ್ಸ್ ಕೊಟ್ಟಾಗ, ಮಿಡ್ ಪಾಯಿಂಟ್, ಸೆಕ್ಷನ್ ಅಂಡ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಕ್ವೆಶನ್ ಹೋಗ್ತಾ ಇದ್ದೀನಿ. ದ ಡಿಸ್ಟೆನ್ಸ್ ಬಿಟ್ವೀನ್ a 1, 3 and b x, 7 is 5. Then the value of x is greater than 0 is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, ನಮ್ಗೆ ಇಲ್ಲಿ ಆನ್ಸರ್ ಏನು ಅಂತಂದ್ರೆ, ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ, √ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತೇಳಿ. ನಿಮ್ಗೆ ಇಲ್ಲಿ 5 ಬರ್ತಿದೆ, ಈ ರೂಟ್ ಅಲ್ಲಿ ನಿಮ್ಗೆ 5 ಆನ್ಸರ್ ಬರ್ತಿದೆ ಅಂತಂದ್ರೆ ಇಟ್ ಮಸ್ಟ್ ಬಿ √25 ಆಗಿರ್ಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಇದರಲ್ಲಿ ನಿಮ್ಗೆ ಆನ್ಸರ್ ಡಿಸ್ಟೆನ್ಸ್ 5 ಬರ್ತಿದೆ ಅಂತಂದ್ರೆ ಆನ್ಸರ್ ಏನಾಗಿರ್ಬೇಕು, 25. √36 ಬಂದಿದೆ ಅಂದ್ರೆ √36. 7 ಬರ್ತಿದೆ ಅಂತಂದ್ರೆ √49. ಈ ತರ ಅರ್ಥ ಮಾಡ್ಕೊಳ್ಳಿ. ಸೊ ಹಿಯರ್ ದಟ್ ಡಿಸ್ಟೆನ್ಸ್ ಇಸ್ 5 ಯೂನಿಟ್ಸ್ ಅಂದ್ರೆ ಇಟ್ ಮಸ್ಟ್ ಬಿ √25. √25 ಅಂದ್ರೆ ಏನಾಗಿರ್ಬೇಕು ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, 7 - 3 ನೋಡಿ, 7 - 3 ಅಂದ್ರೆ y2 - y1 ನೋಡಿದ್ರೆ 7 - 3 4 ಸ್ಕ್ವೇರ್ ಆಗ್ತಿದೆ ಅಂದ್ರೆ 16 ಆಯ್ತು. 16ಗೆ ನೆಕ್ಸ್ಟ್ ಆಡ್ ಮಾಡಿದ್ರೆ ನಮ್ಗೆ 25 ಬರಬೇಕು, 9. ಹಾಗಾದ್ರೆ ಇಲ್ಲಿ 1 ಇದೆ ಅಂತಂದ್ರೆ ಡೆಫಿನೆಟ್ಲಿ ಏನಾಗಿರ್ಬೇಕು, 4 ಆಗಿರ್ಬೇಕು. ಸೊ 4 - 1 ಏನಾಗುತ್ತೆ, 3. ಸೊ ಆನ್ಸರ್ ಏನಿಲ್ಲಿ, ಆನ್ಸರ್ 4. ಜಸ್ಟ್ ಥಿಂಕ್ ಮಾಡಿ. ಕಷ್ಟ ಆಗ್ತಿದೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಿ ಫಾರ್ಮುಲಾಗೂ ಹೋಗ್ಬೋದು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಇಲ್ಲಿ 5 ಇದೆ. 5 ನಮ್ಗೆ ಯಾವಾಗ ಬರುತ್ತೆ, √25ಗೆನೆ. ಬಟ್ ಇಲ್ಲಿ y2 - y1 ಕೊಟ್ಟಿದ್ದಾರೆ. 7 - 3 4 ಸ್ಕ್ವೇರ್ 16 ಆಯ್ತು. ಇನ್ನು 16ಗೆ ನಾವು ಎಷ್ಟು ಆಡ್ ಮಾಡಿದ್ರೆ 25 ಬರುತ್ತೆ, 9. ಸೊ 9 ಬರಬೇಕು ಅಂತಂದ್ರೆ ಇಲ್ಲಿ ಏನಾಗಿರ್ಬೇಕು, ಡೆಫಿನೆಟ್ಲಿ 4 ಆಗಿರ್ಬೇಕು. ಇನ್ನು ಯಾವುದು ಇಲ್ಲ ನೋಡಿ, 2 - 1 1 ಸ್ಕ್ವೇರ್ 1 1 - 1 0 0 ಸ್ಕ್ವೇರ್ 0 3 - 1 2
2 ಸ್ಕ್ವೇರ್ 4 ಆಗುತ್ತೆ. ಬಟ್ 4 ತಗೊಂಡ್ರೆ 4 ಮೈನಸ್ 1 3, 3 ಸ್ಕ್ವೇರ್ 9, ಅವಾಗ ನಮಗೆ 25 ಬರುತ್ತೆ. ಓಕೆ, ಇಲ್ಲಿ ಯಾವ್ದಾಯ್ತು? ಆಪ್ಷನ್ 4 ಆಯ್ತು. ನೋಡಿ, ಎಲ್ಲ ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ ಎಲ್ಲ ಕ್ವೆಶನ್ಸು. ಬಟ್ ನಾನು ಹೇಳ್ಕೊಟ್ಟಿರುವಂತ ಕೆಲವೊಂದು ಹಿಂಟ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಅದ್ರ ಜೊತೆಗೆ ಇನ್ನು ಉಳಿದಿದ್ದಷ್ಟು ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕು. ನಾವು ಕೋಆರ್ಡಿನೇಟ್ ಜಾಮೆಟ್ರಿಲಿ ಬರುವಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್, ಅದರಲ್ಲಿ ಬರುವಂತ ಡಿಫ್ರೆಂಟ್ ಫಾರ್ಮುಲಾ, ಜೊತೆಗೆ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಸಿಂಪಲ್ ಫಾರ್ಮುಲಾ. ಓಕೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ಸೆಷನ್ ಅಲ್ಲಿ ಡೇ 8 ಅಲ್ಲಿ ಇಂಪಾರ್ಟೆಂಟ್ ಲೆಸನ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.